ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕನ್ನಡ ಪತ್ರಿಕೋದ್ಯಮ ದಿನಾಚರಣೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. 1996ರಿಂದ ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನ ಏರ್ಪಡಿಸ್ತಾ ಬಂದಿದೆ. ಪತ್ರಿಕೋದ್ಯಮ ತರಬೇತಿ ವರ್ಗಗಳನ್ನು ಏರ್ಪಡಿಸ್ತಾ ಅವುಗಳನ್ನು ಸಂಘಟಿಸುವಲ್ಲಿ ನೆರವಾಗ್ತಾ ಇದೆ. ಕಾರ್ಯಾಗಾರ, ವಿಚಾರ ಸಂಕಿರಣ, ಸಂವಾದ, ಪ್ರಚಲಿತ ವಿದ್ಯಮಾನಗಳ ಕುರಿತು ತರಬೇತಿ ನಡೆಸುವುದು, ಸಮಾಲೋಚನೆ ಸೇವೆಗಳನ್ನು ವ್ಯವಸ್ಥೆ ಮಾಡುವುದು, ಕಾರ್ಯನಿರತ ಪತ್ರಕರ್ತರ ಸಂಘಗಳು, ವೃತ್ತಿ ಪತ್ರಿಕಾಲಯಗಳ ವ್ಯವಸ್ಥಾಪಕರು, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಸಂಘಟನೆಗಳು, ಸಂಘಗಳಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಏರ್ಪಡಿಸ್ತಾ ಬಂದಿದೆ. ಅದರ ಜೊತೆಗೆ ಜ್ವಲಂತ ಸಮಸ್ಯೆಗಳಾದ ನೀರಿನ ಸಮಸ್ಯೆ, ಕೃಷಿ ಸಮಸ್ಯೆ, ಬರ ನಿರ್ವಹಣೆ, ಕರಾವಳಿ ಸಮಸ್ಯೆಗಳು, ವಿಪತ್ತು ನಿರ್ವಹಣೆ, ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಟಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ರುಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಜುಲೈ 1ನೇ ತಾರೀಕು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಕೂಡ ಪ್ರಾರಂಭವಾಯಿತು. ಹಾಗಾಗಿ ಕಾಕ್ತಾಳೀಯ ಅಂತ ಅನಿಸುತ್ತೆ. ಅವರು ಹುಟ್ಟಿದ ದಿನ ಮತ್ತೆ ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭ ಆದ ದಿನ ಒಂದೇ ದಿನ ಆಗಿದೆ. ಆಮೇಲೆ ಶ್ರೀಧರ್ ಅವರು ಅಧ್ಯಕ್ಷರು, ಬೆಂಗಳೂರು ಪ್ರೆಸ್ ಕ್ಲಬ್. ಮಲ್ಲಪ್ಪ ಪ್ರಧಾನ ಕಾರ್ಯದರ್ಶಿ, ಪ್ರೆಸ್ ಕ್ಲಬ್. ಶ್ರೀ ಕೃಷ್ಣ ಪ್ರಸಾದ್ ಹಿರಿಯ ಪತ್ರಕರ್ತರು. ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ. ಮೇಲ್ಮನೆಯ ಸದಸ್ಯರಾದಂಥ UB ವೆಂಕಟೇಶ್. ತಿಲೋಕ್ ಚಂದ್ರ ಕಾರ್ಯದರ್ಶಿ, ವಾರ್ತಾ ಇಲಾಖೆ. ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಕೃಷ್ಣ ಪ್ರಸಾದ್ ಅವರು ಮುಖ್ಯ ಭಾಷಣಕಾರರಾಗಿ
ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಸಾಮಾಜಿಕ ಜಾಲತಾಣದ ಬಗ್ಗೆಯೂ ಕೂಡ ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಮಂಗಳೂರು ಸಮಾಚಾರ ಪತ್ರಿಕೆ 1843 ಜುಲೈ 1ನೇ ತಾರೀಕಿಗೆ ಪ್ರಾರಂಭ ಆಯಿತು. ಅದನ್ನು ಕನ್ನಡಿಗರು ಯಾರು ಪ್ರಾರಂಭ ಮಾಡಲಿಲ್ಲ. ಒಬ್ಬರು ಧರ್ಮ ಪ್ರಚಾರಕರಾಗಿ ಬಂದಿದ್ದಂತ ಅವರು ಇದನ್ನ ಪ್ರಾರಂಭ ಮಾಡೋದು ಬೋಗ್ಲಿಂಗ್ ಅಂತಕ್ಕಂಥದ್ದು. ಆಮೇಲೆ ಆ ದಿನವನ್ನ ಪತ್ರಿಕಾ ದಿನವನ್ನಾಗಿ 1996 ಜುಲೈ 1ನೇ ತಾರೀಕಿನಿಂದ ಪತ್ರಿಕಾ ಅಕಾಡೆಮಿಯವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಎಲ್ಲ ಜನರಿಗೆ, ಕರ್ನಾಟಕದ ಜನರಿಗೆ, ದೇಶದ ಜನರಿಗೆ ಈ ಮಾಧ್ಯಮದ ದಿನದ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ವಿಚಾರ ಸಂಕಿರಣ ನಡೀತದೆ. ಮಾತಾಡೋದೇ ವಿಚಾರ ಸಂಕಿರಣ ಊಟ ಮಾಡಲೇಬೇಕು. ಊಟ ಮಾಡಿದ್ಮೇಲೆ ಮರ್ತು ಬಿಡಬೇಡಿ ಅಷ್ಟೇ. ಇವತ್ತು ಯಾವ ಉದ್ದೇಶಕ್ಕೆ 181 ವರ್ಷದ ಹಿಂದೆ ಒಂದು ಪತ್ರಿಕೆಯ ಮೋಟೋ ಸುಳ್ಳು ಹಬ್ಬಬಾರ್ದು, ರೂಮರ್ಸ್ಗೆ ಜಾಗ ಕೊಡಬಾರ್ದು ಮತ್ತು ಜನಕ್ಕೆ ಜೆನ್ಯುನ್ ಇನ್ಫಾರ್ಮೇಶನ್ ಕೊಡಬೇಕು ಅಂದಿದ್ದೆ ಮಂಗಳೂರು ಸಮಾಚಾರದ ಒಂದು ಮೋಟೋ, ಒಂದು ಮಿಷನ್ ಸ್ಟೇಟ್ಮೆಂಟ್. ಆ ಪತ್ರಿಕೆ ಶುರುವಾದಾಗ ಕೇವಲ 4 ಪುಟಗಳು. ಬಟ್ ಆ 180 ವರ್ಷದ ಹಿಂದೆ ಆ 4 ಪುಟದ ಪೇಜಿನೇಷನ್ ಅಂತ ನಾವೇನು ಹೇಳ್ತೀವಿ ಪತ್ರಿಕೋದ್ಯಮದಲ್ಲಿ, ಆ ಪೇಜಿನೇಷನ್ ಅವತ್ತಿಗೂ ಇವತ್ತಿಗೂ ಏನೂ ವ್ಯತ್ಯಾಸ ಇಲ್ಲ. 180 ವರ್ಷದ ಹಿಂದೆ ಆ ಪತ್ರಿಕೆಯಲ್ಲಿ ಲೋಕಲ್ ನ್ಯೂಸ್ಗೆ ಒಂದು ಸೆಕ್ಷನ್ ಇತ್ತು, ಸ್ಟೇಟ್ ನ್ಯೂಸ್ಗೆ ಒಂದು ಸೆಕ್ಷನ್ ಇತ್ತು, ಇಂಟರ್ನ್ಯಾಷನಲ್ ನ್ಯೂಸ್ಗೆ ಒಂದು ಸೆಕ್ಷನ್ ಇತ್ತು. ಇದಲ್ಲದೆ ಸಾಲದು ಅಂತ ಸ್ಪಿರಿಚುಯಾಲಿಟಿಗೆ ಹಿತವಚನಕ್ಕೆ ಒಂದು ಸ್ಥಾನ ಇತ್ತು ಆ ಪತ್ರಿಕೆಯಲ್ಲಿ. ಚರ್ಚ್ ಶುರು ಮಾಡಿದ್ರು, ಜರ್ಮನ್ ಚರ್ಚ್ ಬೇಸಿಲ್ ಮಿಷನ್ ಶುರು ಮಾಡಿದ್ರು ಈ ಪತ್ರಿಕೆಯಲ್ಲಿ ಪುರಂದರ ದಾಸರ ಹಾಡುಗಳು ಬರ್ತಿದ್ವು. ಇಟ್ ಟೆಲ್ಸ್ ಯು ಎವ್ರಿಥಿಂಗ್ ಅಬೌಟ್ ಜರ್ನಲಿಸಮ್ ಆಫ್ ಮಂಗಳೂರು ಸಮಾಚಾರ ಅವಾಗಿನ ಕಾಲದಲ್ಲಿ. ಅದಕ್ಕಿಂತನೂ ನಮಗೆ ಆಶ್ಚರ್ಯವನ್ನು ನಾವೇನು ಪಡಬೇಕು ಅಂದರೆ, ಮಂಗಳೂರು ಸಮಾಚಾರ 180 ವರ್ಷದ ಹಿಂದೆ ಇಟ್ ಪ್ರಾಕ್ಟಿಸ್ ಇಂಟರಾಕ್ಟಿವ್ ಜರ್ನಲಿಸಮ್. 150 ವರ್ಷ, ಇಂಟರ್ನೆಟ್ ಬರೋಕ್ಕೆ 150 ವರ್ಷದ ಹಿಂದೆ ಇಂಟರಾಕ್ಟಿವ್ ಜರ್ನಲಿಸಮ್ನ ಮಂಗಳೂರು ಸಮಾಚಾರ ಪ್ರಾಕ್ಟೀಸ್ ಮಾಡಿತ್ತು. ಪ್ರತಿದಿನ ಪತ್ರಿಕೆಯಲ್ಲಿ ಒಂದು ನೋಟಿಸ್ ಇತ್ತು,
ಏನು ಅಂದರೆ ಎನಿ ಸಿಟಿಸನ್ ಕ್ಯಾನ್ ಸೆಂಡ್ ದಿ ನ್ಯೂಸ್. ಯಾರು ಬೇಕಾದ್ರೂ ಸಮಾಚಾರ ಕಳಿಸ್ಬೋದು, ಇಟ್ ವಿಲ್ ಬಿ ಪಬ್ಲಿಷ್ಡ್. ಯಾರು ಬೇಕಾದ್ರೂ ಸಮಾಚಾರ ಕಳಿಸ್ಬೋದು, ನಾವು ಪಬ್ಲಿಷ್ ಮಾಡ್ತೀವಿ. ಬಟ್ ಇಫ್ ಇಟ್ ಇಸ್ ಟ್ರೂ, ಈ ಎರಡನ್ನ ನಾವು ನೋಡಿದಾಗ ಏನು ಅಂದರೆ, ಒಂದು ಇಂಟ್ರಾಕ್ಟಿವ್ ಪತ್ರಿಕೆ ಆಗಿನ ಕಾಲದಲ್ಲಿ, ಆ್ಯಂಡ್ ಆಗಿನ ಕಾಲದಲ್ಲಿ ಸುಳ್ಳು ಮತ್ತು ಫೇಕ್ ನ್ಯೂಸ್ ಬಗ್ಗೆ ಆ ಪತ್ರಿಕೆಗಿದ್ದ ಕಾಳಜಿ ನಾವು ನೋಡಿದ್ರೆ ನಾವು ಏನು ಯೋಚಿಸಬೇಕು ಅಂದರೆ, ಕನ್ನಡ ಮಾಧ್ಯಮ ಅಥವಾ ಕನ್ನಡ ಪತ್ರಿಕೆಗಳು ಈ 180 ವರ್ಷಗಳಲ್ಲಿ ಏನಾದರೂ ಬದಲಾಗಿದೆಯಾ? ಒಂದು. ಎರಡನೇದು, if the core concerns of journalism in the 19th century were to prevent rumors and to prevent fake news, and if those core concerns are still the concerns of journalism in the 21st century, has our society changed at all? ನಮ್ಮ ಸಮಾಜ ಬದಲಾಗಿದೆಯೇ ಆಗಿಲ್ವೇ? if the same issues are still in play. 1843 ಇಸ್ವಿಗೂ 2024 ಇಸ್ವಿಗೂ ಒಂದು ದೊಡ್ಡ ಬದಲಾವಣೆ ಏನು ಅಂದರೆ ಅದು ಇಂಟರ್ನೆಟ್.